Naya. Naya means, anybody can answer what Naya means? Naya andre soft. Illi nodu. Let me touch. Baby. Dhruti ಅನ್ನುವ baby ಕೆನ್ನೆ ನಯವಾಗಿದೆ. Not just Dhruti, all baby. In smaller babies like Maya or just born babies ಕೆನ್ನೆ soft ಆಗಿರುತ್ತಲ್ವಾ. ಶ್ರೀಧರ್ ರಾಜಣ್ಣ ಕೆನ್ನೆ ನಯವಾಗಿದೆ? No. No, because ಶ್ರೀಧರ್ ರಾಜಣ್ಣಗೆ ಗಡ್ಡ ಇದೆ. ಗಡ್ಡ ಶೇವ್ ಮಾಡಿದಾಗ ಏನಾಗುತ್ತೆ ಕೆನ್ನೆ ಒರಟು ಆಗುತ್ತೆ. ಸೊ ನಯಾದ ಆಪೋಸಿಟ್, ಇವತ್ತು ಆಪೋಸಿಟ್ಸ್ ಹೇಳ್ಕೊಡ್ತಾ ಇದೀನಿ. ನಯ ಅಂದ್ರೆ ಸಾಫ್ಟ್, ಒರಟು ಅಂದ್ರೆ ಏನು? ಹಾರ್ಡ್. ಒರಟಾಗ್ಬಿಟ್ಟಿದೆ ಕೆನ್ನೆ. ಯಾಕೆ ಹೇಳು? ಆಸ್ ಯು ಫಿಗರ್ ಕೆನ್ನೆ ಒರಟಾಗುತ್ತೆ. Right. So another Badrish, before you join, ಇನ್ನೊಂದು word ಹೇಳ್ಕೊಟ್ಟೆ. Jada. Jada means something that's stationary, ಅಂದ್ರೆ that does not move. This computer is Jada. This table is Jada. The opposite of Jada is Jangama. So what does Jangama mean? Jangama means that thing that can, anything that can move. Hey, look, there is a moving bus. ಅಲ್ಲಿ ಒಂದು ಇನ್ನೊಂದು Jangama usually is a very special word. Not everyone will say Jangama, but it's a special word that I'm teaching you. So learn. Okay. Yeah. Sit down. Next to Karthik, one more word for you. What is this word? Uma. Uma andre Ganesha's mommy, Parvati. Okay. Now Raksha. What is this word? This word. Raksha. The ದಡ. ದಡ ಅಂದ್ರೆ ಬ್ಯಾಂಕ್ಸ್. ಕಾವೇರಿಯ ದಡದ ಮೇಲೆ ಒಂದು ಕಾಡು ಇದೆ. On the banks of river Kaveri there is a forest. ಇನ್ನೊಂದು ತುಂಗಭದ್ರಾ. Okay, let's check this. ತುಂಗಾ ನದಿ ದಡದಲ್ಲಿ ರಾಘವೇಂದ್ರ ಸ್ವಾಮಿ ಟೆಂಪಲ್ ಇದೆ. ಅಂದ್ರೆ ಏನರ್ಥ? ಆನ್ ದ ಬ್ಯಾಂಕ್ಸ್. ರಿವರ್ ಇದ್ರೆ ರಿವರ್ ಪಕ್ಕದಲ್ಲಿ ಲ್ಯಾಂಡ್ ಇರುತ್ತಲ್ಲ, ಆ ಲ್ಯಾಂಡ್ಗೆ ದಡ ಅಂತಾರೆ. ಆ ರಿವರ್ ದಡದಲ್ಲಿ ರಾಘವೇಂದ್ರ ಸ್ವಾಮಿದು ಟೆಂಪಲ್ ಇದೆ. ನೀವು ಯಾರಾದ್ರೂ ನೋಡಿದೀರಾ? ಐ ಥಿಂಕ್ some of your dads and moms might have seen it. I had gone there. I'll show you. We're going to a new temple. ಇನ್ ಯಾವ ರಿವರ್ ಬಗ್ಗೆ ಗೊತ್ತು ನಿಮ್ಗೆ? ಕೊಲೊರಾಡೋ ರಿವರ್ ದಡದಲ್ಲಿ, ಮಿಸಿಸಿಪಿ ರಿವರ್ ದಡದಲ್ಲಿ ಏನಿದೆ ನನ್ಗೆ ಜ್ಞಾಪಕ ಇಲ್ಲ. ಕೊಲೊರಾಡೋ ರಿವರ್ ದಡದಲ್ಲಿ ಏನಿದೆ? ಕೊಲೊರಾಡೋ ರಿವರ್ ಏನ್ ಮಾಡಿದೆ? ಗ್ರ್ಯಾಂಡ್ ಕ್ಯಾನಿಯನ್ ಮಾಡಿದೆ. ಓಕೆ, ನೆಕ್ಸ್ಟ್ ಪಚನ. ಇನ್ ನಾನು ಹೇಳ್ಬಿಡ್ತೀನಿ. ಪಚನ ಅಂದ್ರೆ ಡೈಜೆಷನ್. ಪಚನ ಅಂದ್ರೇನು? ಡೈಜೆಷನ್. ಈಗ ಚಾ ತೆಗೆದ್ಬಿಟ್ಟು ಇಲ್ಲೇನ್ ಲೆಟರ್ ಬಂದಿದೆ? ರಕ್ಷಣಿ ಹೇಳ್ತೀಯ? ಸಿದ್ಧಾರ್ಥ, ಶಾಂತಿ, ಏನಿದು? I already gave him one warning. Anand. ಪವನ. ಪವನ ಅಂದ್ರೇನು? ಪವನ ಅಂದ್ರೆ ಏನಿದು? whatever we breathe. No, whatever we breathe. ಏನದು? ಏರ್, ಗಾಳಿ. ಪವನ ಅಂದ್ರೇನು? ಗಾಳಿ. Look, there's also a god of ಗಾಳಿ. His name is Vayu. Also, no, father of Hanuman. ಹನುಮಂತನಿಗೆ ಪವನ ಪುತ್ರ ಅಂತಾರೆ. ಯಾಕೆ ಹೇಳು? ಪುತ್ರ ಅಂದ್ರೆ ಏನರ್ಥ? ಸನ್. ಪವನ ಪುತ್ರ ಅಂದ್ರೆ ಸನ್ ಆಫ್ ಏರ್ ಗಾಡ್. ಏರ್ ಗಾಡ್ ಯಾರು ಗೊತ್ತಾ? ವಾಯು. ಸಿದ್ಧಾರ್ಥನ್ಗೆ ಏನ್ ಪುತ್ರ ಅಂತ ಹೇಳ್ಬೋದು? ಶ್ರೀಧರ್ ಪುತ್ರ ಅನ್ಬೋದು. ಕಾರ್ತಿಕ್ಗೆ ಏನ್ ಪುತ್ರ ಅಂತ ಹೇಳ್ಬೋದು? ಮಹೇಶ್ ಪುತ್ರ ಅಂತ ಹೇಳ್ಬೋದು. ಧೃತಿ ಇಸ್ ನಾಟ್ ಪುತ್ರ, ಧೃತಿ ಇಸ್ ಅ ಗರ್ಲ್. ಸೊ ಧೃತಿ ಏನು? ಪುತ್ರಿ. ಧೃತಿ ಯಾರ ಪುತ್ರಿ? ಲಕ್ಷ್ಮಿ ಹಾಗೂ ಮಹೇಶ್ ಪುತ್ರಿ. ಇವಳು ಪುತ್ರನ ಪುತ್ರಿನ? ರಕ್ಷಾ ಪುತ್ರಿ. ಬದರೀಶ್ ಪುತ್ರನ ಪುತ್ರಿನ? ಪುತ್ರ. ಓಕೆ, ನೆಕ್ಸ್ಟ್ ಲಾಸ್ಟ್ಲಿ 4 more words ಇದೆ, ಈಸಿ ಮುಗಿಸ್ಬೇಡ. ಬದ್ರೀಶ್, ನೀನ್ ಹೇಳೋ, ಏನಿದು? No. Is it not clear enough? Let me make it bigger. This one. Shh, quiet. ಏನಿದು? ಉದಯ ಅಂದ್ರೇನು? ಸನ್ರೈಸ್. ಸೂರ್ಯ ಬೆಳಗ್ಗೆ ಉದಯಿಸ್ತಾನೆ. ಯಾವ ಡೈರೆಕ್ಷನ್ ಅಲ್ಲಿ? ಯಾವ ಡೈರೆಕ್ಷನ್ ಅಲ್ಲಿ ಸನ್ರೈಸ್ ಆಗೋದು? ಈಸ್ಟ್. ಕನ್ನಡದಲ್ಲಿ ಈಸ್ಟ್ಗೆ ಏನಂತಾರೆ? ಎನಿಬಡಿ? No. Okay, we have to Purva. We have to revise all the directions. Okay, Purva. Let's pause for a moment and revise all the directions. Okay. Uttara, north. Dakshina, south. Purva, east. Paschima, west. Once more. Uttara, north. Dakshina, south. Purva, east.
ಪಶ್ಚಿಮ ವೆಸ್ಟ್. ಭಾರತ ಇಂಡಿಯಾ. ಭಾರತದ ಉತ್ತರದಲ್ಲಿ ಏನು ಪರ್ವತ ಮೌಂಟೇನ್ಸ್ ಇದೆ? ಹಿಮಾಲಯ ಉತ್ತರದಲ್ಲಿ. ಓಕೆ. ಸೂರ್ಯ ಯಾವ ದಿಕ್ಕಿನಲ್ಲಿ ಹುಟ್ಟುತ್ತಾನೆ? ಸನ್ ರೈಸ್ ಯಾವ ಕಡೆ ಆಗುತ್ತೆ? ಪೂರ್ವ. ಸನ್ಸೆಟ್ ಯಾವ ಕಡೆ ಆಗತ್ತೆ? ಸನ್ಸೆಟ್ ಮುಳುಗೋದು. ಪಕ್ಷಿ ಅಲ್ಲ, ಪಶ್ಚಿಮ. ನವ್ಯ ಪುಸ್ತಕ ಮುಚ್ಚುಪ. ಓಕೆ ಓಕೆ. ಇದು ಪೆಸಿಫಿಕ್ ಓಷನ್ ಅಮೆರಿಕಾದ ಯಾವ ಕಡೆ ಇದೆ? ಪಶ್ಚಿಮ. ಪಶ್ಚಿಮ. ಕ್ಯಾಲಿಫೋರ್ನಿಯಾ ಸ್ಟೇಟ್ದು ಪೂರ್ವ ಈಸ್ಟ್ ಅಲ್ಲಿ 2 ಸ್ಟೇಟ್ಸ್ ಇದೆ. ಯಾವ್ದದು? ಡ್ಯಾಶ್ ಅಂಡ್ ಡ್ಯಾಶ್. ಒಂದ್ರಲ್ಲಿ ಲಾಸ್ ವೇಗಾಸ್ ಇದೆ, ಇನ್ನೊಂದ್ರಲ್ಲಿ ಗ್ರ್ಯಾಂಡ್ ಕ್ಯಾನಿಯನ್ ಇದೆ. ಅರಿಜೋನಾ ಅಂಡ್ ನೆವಾಡಾ. ಕ್ಯಾಲಿಫೋರ್ನಿಯಾದು ಉತ್ತರದಲ್ಲಿ. ನಾವು ಡೋಂಟ್ ಟೆಲ್ ದಿ ಆನ್ಸರ್, ರೈಸ್ ಯೋರ್ ಹ್ಯಾಂಡ್. ಉತ್ತರ. ಕ್ಯಾಲಿಫೋರ್ನಿಯಾ ರಾಜ್ಯದ ಉತ್ತರದಲ್ಲಿ ಯಾವ ರಾಜ್ಯ ಇದೆ? ನೋ, ನಾರ್ತ್ ಅಲ್ಲಿ ಸ್ಟೇಟ್. ವಿಚ್ ಸ್ಟೇಟ್ ಇಸ್ ಟು ದ ನಾರ್ತ್ ಆಫ್ ಕ್ಯಾಲಿಫೋರ್ನಿಯಾ? ಓಕೆ, ವಾಟ್ ಇಸ್ ಇಟ್ ಕಾರ್ತಿಕ್? ಕ್ಯಾಲಿಫೋರ್ನಿಯಾ. ಈಗ ನಾವು ಸ್ಯಾನ್ ಫ್ರಾನ್ಸಿಸ್ಕೋ ತನಕ ಡ್ರೈವ್ ಮಾಡ್ಕೊಂಡು ಹೋಗಿ ಹಿಂಗೂ ಮುಂದೆ ನಾರ್ತ್ ಹೋದ್ರೆ ಏನ್ ಸ್ಟೇಟ್ ಬರುತ್ತೆ ಗೊತ್ತಾ? ಆರೆಗನ್. ಕ್ಯಾಲಿಫೋರ್ನಿಯಾ ಸೌತ್ ಹೋಗ್ತಾ ಹೋದ್ರೆ ಸ್ಯಾಂಡಿಯಾಗೋ ಆದ್ಮೇಲೆ ಒಂದು ಕಂಟ್ರಿನೇ ಇದೆ. ಯಾವ ಕಂಟ್ರಿ ಅದು? Badrish, do you know the answer? Say yes or no. California. Oh, I just said say yes or no. Okay, that's fine. Okay, let's move on. Okay. So Mexico, California ದು ಯಾವ ಡ್ಯಾಶ್ ಅಲ್ಲಿ ಇದೆ? ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಆಪ್ಷನ್ ಎ ಉತ್ತರ, ಆಪ್ಷನ್ ಬಿ ದಕ್ಷಿಣ, ಆಪ್ಷನ್ ಸಿ ಪೂರ್ವ, ಆಪ್ಷನ್ ಬಿ ದಕ್ಷಿಣ. ಗುಡ್. ಓಕೆ, ಲಾಸ್ಟ್ ಫ್ಯೂ ವರ್ಡ್ಸ್. ಉದಯ ಆಯ್ತು. ಪದ್ರೀಶ್, ಕ್ಯಾನ್ ಯು ಸೇ ವಾಟ್ ದಿಸ್ ವರ್ಡ್ ಇಸ್? ಉದರಾಗೆ ನೀವೇ ಹೇಳಿ ಏನು ಅಂತ, ನಾನು ಎಕ್ಸ್ಪ್ಲೈನ್ ಮಾಡಲ್ಲ. ಉದರ, ನಾವು ಊಟ ಮಾಡಿದಾಗ ಅದು ನನ್ನ ತೋರಿಸ್ತಾ ಇದೀನಿ, ಉದರಕ್ಕೆ ಹೋಗುತ್ತೆ. ನನಗೆ ಹೊಟ್ಟೆ. ಉದರಾಗಿ ಇನ್ನೊಂದ್ ಹೆಸರೇನು? ಹೊಟ್ಟೆ. ತುಂಬಾ ಜಾಸ್ತಿ ಊಟ ಮಾಡ್ಬಿಟ್ರೆ ಒಂದೊಂದ್ಸಲ ಉದರ ನೋವು ಆಗತ್ತೆ. ಅಂದ್ರೆ ಏನರ್ಥ? ಟಮಿ ಏಕ್ ಆಗತ್ತೆ. ಓಕೆ, ಹೊಟ್ಟೆ ನೋವು, ಉದರ, ಹೊಟ್ಟೆ. ಓಕೆ, ಲಾಸ್ಟ್ 2 ವರ್ಡ್ಸ್. ಧೃತಿ, ಲೆಟ್ಸ್ ಡೂ ದಿಸ್ ಅಂಡ್ ಫಿನಿಶ್. ದೀಸ್ ಆರ್ ಸಿಂಪಲ್ ವರ್ಡ್ಸ್. ದೀಸ್ ಆರ್ ಸೌಂಡ್ ಮಾಡೋ ವರ್ಡ್ಸ್. ಏನಿದು? ಡವ. ನನ್ನ ಹಾರ್ಟು, ನನ್ನ ಹೃದಯ ಡವ 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 ಅನ್ನುತ್ತೆ. Yeah, actually Dawan meaning illa. These words are called Jodi Pada. I forgot the exact name for this word. These are basically sound mado words. Dava dava, tapa tapa. Tapa meaning idya? Just say tapa meaning illa. Male tapa 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 ಅಂತ ಬಂತು. ಅಲ್ಲಿ ಹೊರಗಡೆ ನಿಮ್ ಪೇರೆಂಟ್ಸು ಟಪ್ 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 ಅಂತ ಬರ್ತಾರೆ. ಕಳ್ಳ ಒಬ್ಬ ಟಪ್ ಟಪ್ ಅಂತ ಬಂದು ಮನೆ ಒಳಗಡೆ ಕಳ್ಳತನ ಮಾಡಿದನು. ಸೌಂಡ್ಸ್. ಓಕೆ, ಇವಾಗ ಇಷ್ಟೆಲ್ಲ ಕಳ್ಸ್ಕೊಂಡ್ರಲ್ಲ. ಇವಾಗ ಓಕೆ, ಇವಾಗ ಲೆಟ್ಸ್ ಕ್ಲೋಸ್ ದಿಸ್ ಅಂಡ್ ಮೂವ್